fertilizer sector. Okay. So, what is fertilizer? What is pesticide? What is fertilizer? So artificial. What is fertilizer? ಒಮ್ಮೆ ಕನ್ನಡದಲ್ಲಿ ಹೇಳ್ತಿದ್ರ ಫರ್ಟಿಲೈಸರ್ ಗೊಬ್ಬರ ಅಂದ್ರೆ ಏನು ಅಂತ ಕೇಳ್ತಿದ್ರಿ. ಫರ್ಟಿಲೈಸರ್ ಏನಕ್ಕೆ ಹಾಕ್ತೀರಾ ಹೋಗ್ಲಿ? ಏನ್ ಕೊಡುತ್ತದು? ಚೆನ್ನಾಗಿ ಹೆಂಗ್ ಯಾಕೆ ಚೆನ್ನಾಗಿ? ಫರ್ಟಿಲೈಸರ್ ಏನಿರುತ್ತೆ? ಏನದು? ನ್ಯೂಟ್ರಿಯೆಂಟ್ಸ್ ಅದನ್ನ ಹೇಳಿ, ಅವರೇ ಬರ್ತಿಲ್ವಲ್ಲ. ಸೊ ವಿಚ್ ಪ್ರೊವೈಡ್ಸ್ ನ್ಯೂಟ್ರಿಯೆಂಟ್ಸ್ ಟು ದ ಪ್ಲಾಂಟ್, ಅದನ್ನ ಫರ್ಟಿಲೈಸರ್ ಅಂತ ಕರಿತೀವಿ. ನೋಡಿ ಕೆಲವೊಂದ್ಸರಿ ಗೊತ್ತಿ ಅಂದ್ರೆ ಬೇಸಿಕ್ ಯೂಸ್ ಮಾಡ್ತಿರ್ತೀರ, ಹಂಗಂದ್ರೆ ಏನಂತ ಹೇಳಕ್ ಓದಾಡ್ತೀವಿ. ವಿಚ್ ಪ್ರೊವೈಡ್ಸ್ ನ್ಯೂಟ್ರಿಯೆಂಟ್ಸ್, ಕರೆಕ್ಟಾ? ದಟ್ ಈಸ್ ಫರ್ಟಿಲೈಸರ್. ಸೊ ವಾಟ್ ಈಸ್ ಪೆಸ್ಟಿಸೈಡ್ ದೆನ್? ಎಸ್, ವಿಚ್ ಕಿಲ್ಸ್ ದ ಪೆಸ್ಟ್ಸ್. ಸಿ ಸೈಡ್ ಅಂದ್ರೆ ಏನು? ಸೂಸೈಡ್, ಸೆಲ್ಫ್ ಕಮಿಟಿಂಗ್ ದ ಮರ್ಡರ್. ದಟ್ ಇಸ್ ಅರ್ಥ ಆಗ್ತಿದೆಯಲ್ಲ? ದಟ್ ಇಸ್ ಸೂಸೈಡ್. ಇಲ್ಲಿ ಪೆಸ್ಟಿಸೈಡ್, killing the pests which harm the crops. ಯಾವಾಗ್ಲೂ ಡೆಫಿನೇಷನ್ ಹೇಳೋದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಯು ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಸೊ ಸರಿ, ಏನಕ್ಕೆ ಫರ್ಟಿಲೈಸರ್ ಸೆಕ್ಟರ್ ಬಗ್ಗೆ ರಿಫಾರ್ಮ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅವರು? ವೈ? ಓವರ್ ಯೂಸ್ ಆಗ್ತಿದೆ. ವೆರಿ ಗುಡ್. ಯಾಕೆ ಓವರ್ ಯೂಸ್ ಆಗ್ತಾ ಇದೆ? ಓಕೆ, ಸಾಯಿಲ್ ಟೆಸ್ಟ್ ಮಾಡ್ತಾ ಇಲ್ಲ, ಏನ್ ನೀಡಿದೆ ಅಂತ ಗೊತ್ತಿಲ್ಲ ಸರ್, ಹಾಕ್ತಾ ಇದಾರೆ. ಮತ್ತೆ ಓಕೆ, ದುಡ್ಡು ಹೆಚ್ಚಾಗಿದ್ಯಾ? ಸೊ ನೀಡಿಲ್ಲ ಅಂದ್ರೂ ಹಾಕಕ್ಕೆ. ಅದು ಸಬ್ಸಿಡಿ, ಗವರ್ಮೆಂಟ್ ದುಡ್ಡು ಕೊಡುತ್ತೆ. ಸೊ ಕಳ್ಕೊಳ್ಳೋದೇನಿರುತ್ತೆ? ಹಾಕೋಣ ಅಂತ. ಅರ್ಥ ಆಯ್ತಲ್ಲ? ಅದಕ್ಕೆ ಇದು ಫ್ರಮ್ ಬಿಗಿನಿಂಗ್ ಹೇಳ್ತಾ ಇದ್ದಾರೆ, ರಿಫಾರ್ಮಿಂಗ್ ಫರ್ಟಿಲೈಸರ್ ಸಬ್ಸಿಡಿ. ನೀವಾಗಲೇ ಕೆಮಿಕಲ್ ಅಂತ ಯೂಸ್ ಮಾಡಿದ್ರಿ. ಸಿ ನ್ಯಾಚುರಲ್ ಫರ್ಟಿಲೈಸರ್ ಇಲ್ವಾ? ಮತ್ತೆ ಕೆಮಿಕಲ್ ಅಷ್ಟೇ ಯಾಕೆ ಹೇಳ್ತೀರಾ? ಅಲ್ಲ ಸರಿ, ಫರ್ಟಿಲೈಸರ್ ಅಂದ್ರೆ ಇಟ್ ಇಸ್ ನಾಟ್ ನೆಸೆಸರಿ ಕೆಮಿಕಲ್ಸ್ ಅಂತ. ನ್ಯಾಚುರಲಿ ಕೂಡ ಆಗಬಹುದು. ಕೆಮಿಕಲ್ ಫರ್ಟಿಲೈಸರ್ ಮತ್ತೆ ನ್ಯಾಚುರಲ್ ಫರ್ಟಿಲೈಸರ್. ಹಳ್ಳಿಯಲ್ಲಿ ದನ ಸಗಣಿ ಗೊಬ್ಬರ ಅದೆಲ್ಲ ಅದನ್ನು ಹಾಕಲ್ವಾ? ಸೊ ದಟ್ ಆಲ್ಸೋ ಪ್ರೊವೈಡ್ಸ್. ಅಥವಾ ಪ್ಲಾಂಟ್ಸ್ ಅವೆಲ್ಲವೂ ಕೂಡ ಫರ್ಟಿಲೈಸರ್ ಆಗಿ ಆಕ್ಟ್ ಆಗ್ತದೆ. ಸೊ ಎನಿವೆ, ಇನ್ ಆರ್ಡರ್ ಟು ಅಡ್ರೆಸ್ ದ ಮಲ್ಟಿಪಲ್ ಗೋಲ್ಸ್ ಆಫ್ ಫರ್ಟಿಲೈಸರ್ ಪಾಲಿಸಿ, ಇಂಡಿಯಾ ನೀಡ್ಸ್ ಟು ವರ್ಕ್ ಆನ್ 4 key areas. ಇಲ್ಲಿ ಕೊಟ್ಟಿದ್ದಾರೆ 4 key areas, ತುಂಬಾ ಇಂಪಾರ್ಟೆಂಟ್ ನಿಮ್ಮ ಸಿಲೆಬಸ್. ಎಲ್ಲಿ? IAS ಸಿಲೆಬಸ್ ಅಲ್ಲಿ ಅಗ್ರಿಕಲ್ಚರ್ ಸಪರೇಟ್ ಟಾಪಿಕ್ ಇದೆ. ಸಿ ಎಲ್ಲವೂ ಓವರ್ಲ್ಯಾಪಿಂಗ್. ಓಕೆ, ಮೇನ್ ಟಾಪಿಕ್ ಫರ್ಟಿಲೈಸರ್ ಅಂತ ಹೇಳಿದ್ದಷ್ಟೇ. ಸೊ ನಿಮಗೆ KSL ಸಿಲೆಬಸ್ ಅಲ್ಲಿ ಇದೆ, ರೂರಲ್ ಡೆವಲಪ್ಮೆಂಟ್ ಇದೆ, ಅಗ್ರಿಕಲ್ಚರ್ ಸಪರೇಟ್ ಆಗಿ ಇದೆ, ಎಲ್ಲ ಕಡೆಗೂ ಯೂಸ್ ಆಗುತ್ತೆ. Okay. Since 1991, when economic reforms began in India, several attempts have been made to reform the fertilizer sector. Okay. Why? To keep check on the fertilizer subsidy. ಸಿಕ್ಕಾಪಟ್ಟೆ ಫರ್ಟಿಲೈಸರ್ ಸಬ್ಸಿಡಿ ಕೊಡ್ತಾ ಇದ್ರಿಂದ ಕಟ್ ಮಾಡಕ್ಕೆ ಏನೆಲ್ಲ ನಾವು ಟ್ರೈ ಮಾಡಿದೀವಿ ಅಂತ. ಓಕೆ. ಪ್ರಮೋಟ್ ದ ಎಫಿಷಿಯಂಟ್ ಯೂಸ್ ಆಫ್ ಫರ್ಟಿಲೈಸರ್ಸ್, ಅಚೀವಿಂಗ್ ದ ಬ್ಯಾಲೆನ್ಸ್ಡ್ ಯೂಸ್ ಆಫ್ NPK. ವೈ NPK? ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಯಾಕೆ? ಬೇರೆ ಯಾವುದು ಇಲ್ವಾ? ಇವು ಮೂರೇ ಯಾಕೆ? ಯಾಕೆ ಶ್ರುತಿ? ಎಸ್, ಏನಂದ್ರೆ ನಮ್ಮ ಬಾಡಿಗೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಜಾಸ್ತಿ ಬೇಕು. ಈಗ ಕಾರ್ಬೋಹೈಡ್ರೇಟ್ಸ್ ಆಯ್ತಾ, ಅದೇ ನಿಮಗೆ ವಿಟಮಿನ್ A, ವಿಟಮಿನ್ D ಇವೆಲ್ಲ ಎಕ್ಸಸ್ ಬೇಕಾ? ಇಲ್ಲ, ಕೆಲವೊಂದು ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು. ಅದಕ್ಕೆ ನಾವು ಯಾವುದೇ ನ್ಯೂಟ್ರಿಯೆಂಟ್ಸ್ ನ 2 ತರ ನೋಡ್ತೀವಿ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು? ಜಾಸ್ತಿ ಬೇಕು ಅಷ್ಟೇ. ಮೈಕ್ರೋ ಅಂದ್ರೆ ಜಿಂಕ್, ಬೋರಿಯಂ, ಈ ತರದ್ದು. ಇದಂತೂ ಬಹಳ ಬೇಕು, ಇದು ಸ್ವಲ್ಪ ಸ್ವಲ್ಪ ಆದ್ರೂ ಬೇಕು. ಈಗ ನೋಡಿ, ಕೆಲವೊಂದು ಎಲೆಗಳು ಹಳದಿ ಆಗಿ ಹೋಗ್ಬಿಟ್ಟಿರುತ್ತೆ, ಅವೆಲ್ಲ ಚಿಕ್ಕ ಚಿಕ್ಕ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲ್ಯಾಗಿಂಗ್ ಇರೋದ್ರಿಂದ. ಆಯ್ತಾ? ಸೊ NPK ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗುತ್ತೆ. ನೈಟ್ರೋಜನ್ ಯಾವ್ಯಾವ ಬೇಕು, ಯಾವ ಈಚ್ ಆಫ್ ದ ಫಾಲೋಯಿಂಗ್ ಆರ್ ದ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹಾಕಿರ್ತಾನೆ. ಅಂಡ್ ರೆಡ್ಯೂಸ್ ವಾಟರ್ ಅಂಡ್ ಏರ್ ಪೊಲ್ಯೂಷನ್ ಕಾಸ್ಡ್ ಬೈ ಫರ್ಟಿಲೈಸರ್ ಲೈಕ್ ಯೂರಿಯಾ. ಸೊ ಎರಡನೇದು, ಫರ್ಟಿಲೈಸರ್ ಹೆವಿ ಯೂಸ್ ಮಾಡ್ತಾ ಇರೋದ್ರಿಂದ ಪೊಲ್ಯೂಷನ್ ಹೆವಿ ಆಗ್ತಾ ಇದೆ.
ಅದನ್ನ ಕಂಟ್ರೋಲ್ ಮಾಡ್ದಂಗಾಯ್ತು, ದುಡ್ಡು ಉಳಿಸ್ದಂಗಾಯ್ತು, ಎರಡು ಆಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು. ಸೊ ಇನ್ಕ್ರೀಸ್ ಇನ್ ಸಬ್ಸಿಡಿ. ಸಬ್ಸಿಡಿ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಸಬ್ಸಿಡಿ? ಹೇಳಿ. Sir, ಅಮೌಂಟ್ ಗಿವನ್ ಬೈ ಗವರ್ಮೆಂಟ್, ಬೇಕಾದಷ್ಟು ಅದೆಲ್ಲ ಸಬ್ಸಿಡಿನಾ? seeds ಕೊಡ್ತಾರಲ್ಲ ಸರ್ ಗೌರ್ಮೆಂಟ್. ಹಾ ಸೊ ಹೇಳಿ. ಸೀಡ್ಸ್ ವ್ಯಾಲ್ಯೂ ಬಂದು 100 rupees ಆದ್ರೆ ಹಾ. ನಾವು 50 rupees ಬಂದು ಗೌರ್ಮೆಂಟ್ ಪೇ ಮಾಡುತ್ತೆ ಸರ್. ಸೊ ಪಾರ್ಟ್ ಆಫ್ ದ ಪೇಮೆಂಟ್ ಇಸ್ ಡನ್ ಬೈ ದ ಗವರ್ಮೆಂಟ್, ಅದಕ್ಕೆ ಸಬ್ಸಿಡಿ ಅಂತ. ನೀವು ಅಂಗಡಿಲಿ ಹೋದ್ರೆ 30 ರೂಪಾಯಿ ಇರುತ್ತೆ, 10 ರೂಪಾಯಿ ಕೊಡಿ ಸಾಕಂದ್ರೆ 20 ರೂಪಾಯಿ ಗವರ್ಮೆಂಟ್ ಕೊಡುತ್ತೆ, ಅದಕ್ಕೆ ಸಬ್ಸಿಡಿ. ಸೊ ಸಬ್ಸಿಡಿ ಜಾಸ್ತಿ ಆಗ್ತಾ ಇದೆ. ಎಕನಾಮಿಕ್ ಸರ್ವೆ 1991, ಸೊ ಯಾವಾಗ ರಿಫಾರ್ಮ್ಸ್ ಆಯ್ತಲ್ಲ ನಮ್ಮ ಇಂಡಿಯನ್ ಲಿಬರಲೈಸೇಷನ್, ಓಕೆ, ಬಿಗ್ ರಿಫಾರ್ಮ್ಸ್, ನೋಟೆಡ್ ದ ಫರ್ಟಿಲೈಸರ್ ಪ್ರೈಸಸ್ ರಿಮೈನ್ ಆಲ್ಮೋಸ್ಟ್ ಅನ್ಚೇಂಜ್ಡ್. 10 ವರ್ಷ, ಲಾಸ್ಟ್ 10 years ನೋಡಿದ್ರೆ ಪ್ರೈಸ್ ಸೇಮ್ ಇದೆ. ಅರ್ಥ ಆಗುತ್ತಲ್ಲ? ಸೊ ಆ ಬಜೆಟ್ ಅಲ್ಲಿ ಇಶ್ಯೂ ಪ್ರೈಸ್ ಆಫ್ ದ ಫರ್ಟಿಲೈಸರ್ಸ್ ನ 40% ಆಕ್ಚುಲಿ ಅವರು ರೈಸ್ ಮಾಡ್ತಾರೆ. ಓಕೆ, ಅಂದ್ರೆ ಅತಿ ಕಡಿಮೆ ರೇಟಿಗೆ ಕೊಡ್ತಾ ಇದ್ರು, ಇಶ್ಯೂ ಪ್ರೈಸ್ ನ ರೈಸ್ ಮಾಡ್ತಾರೆ. ಅಂಡ್ ಯಾವ್ದು ಅಲ್ಲಿವರೆಗೂ ಇದ್ದಿದ್ 40%, ಅದ ಆ ಬಜೆಟ್ ಅಲ್ಲಿ ಏನ್ ಮಾಡಿದ್ರು 30% ಇದು ಮಾಡಿದ್ರು. ಕೊಡೋದು ನಾವು 30% ಪಾರ್ಟ್ ಆಫ್ ಇಟ್ ಮಾತ್ರ ಅಂತ. ಬಟ್ ಸ್ಮಾಲ್ ಫಾರ್ಮರ್ಸ್ಗೆ ಮತ್ತೆ ಮಾರ್ಜಿನಲ್ ಫಾರ್ಮರ್ಸ್ಗೆ ನಾವು ಜಾಸ್ತಿ ಪ್ರೈಸ್ ತಗೊಳ್ತಾ ಇಲ್ಲ. ಉಳಿದವ್ರಿಗೆ, ಮೇಲಿದ್ದವ್ರಿಗೆ ಮಾತ್ರ ಏನೋ ಜಾಸ್ತಿ ಕಾಸ್ಟ್ ಇದನ್ನ ಮಾಡ್ತೀವಿ, ಇವ್ರಿಗಿಲ್ಲ ಅಂತ. ಸೊ ಈ 30% ಇನ್ಕ್ರೀಸ್ ಯಾರಿಗೆ? ದೊಡ್ಡ ಫಾರ್ಮರ್ಸ್ ಮಾಡಿದ್ರಲ್ವಾ. ಸೊ ಫರ್ಟಿಲೈಸರ್ ಸಬ್ಸಿಡಿ ಏನ್ ಮಹಾ ಉಳಿಲಿಲ್ಲ ಅವ್ರಿಗೆ. ಅಂದ್ರೆ ಅರ್ಥ ಏನು? ಯಾಕೆ ಉಳಿಲಿಲ್ಲ? ದಟ್ ಮೀನ್ಸ್ ಇನ್ ಇಂಡಿಯಾ ದರ್ ಆರ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಆರ್ ಹ್ಯೂಜ್ ಇನ್ ನಂಬರ್ ಅಷ್ಟೇ. ಅರ್ಥ ಆಯ್ತು? ಅವರೇ ಜಾಸ್ತಿ ಇರೋದು, 90% ಅವರೇ ಇರೋದ್ರಿಂದ ಗೌರ್ಮೆಂಟ್ಗೆ ದುಡ್ಡು ಉಳಿಲಿಲ್ಲ. ಓಕೆ, ಬಿಗ್ ಫಾರ್ಮರ್ಸ್ ಮಾತ್ರ ಪ್ರೈಸ್ ರೈಸ್ ಮಾಡಿದ್ರು, ಆಯ್ತಾ? ಡ್ಯೂ ಟು ಅಪೋಸಿಷನ್ ಇನ್ಕ್ರೀಸ್ ಇನ್ ದ ಫರ್ಟಿಲೈಸರ್ ಪ್ರೈಸ್ ಮತ್ತೆ ಚೇಂಜ್ ಮಾಡ್ಬೇಕಾಯ್ತು, ಅಂದ್ರೆ ಫ್ಲಾಪ್ ಆಯ್ತದ ಅಂತ ಅಷ್ಟೇ, ಅಂತ ಏನ್ ಯೂಸ್ ಆಗ್ಲಿಲ್ಲ. ಓಕೆ, ಸೊ ಚೇಂಜ್ ಇನ್ ದ ಡಿಸ್ಟರ್ಬ್ ದ ರಿಲೇಟಿವ್ ಪ್ರೈಸಸ್ ಆಫ್ ವೇರಿಯಸ್ ಫರ್ಟಿಲೈಸರ್ ರಿಸಲ್ಟ್ ಇನ್ ಬಿಗ್ ಶಿಫ್ಟ್ ಇನ್ ದ ಕಾಂಪೋಸಿಷನ್. ಏನು NPK ನ ಯೂಸ್ ಎಷ್ಟೆಷ್ಟು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಅಷ್ಟು ಕಡಿಮೆ ಕೊಟ್ಟಾಗ ಏನಾಗುತ್ತೆ? ದ ರೇಷಿಯೋ ಆಫ್ ದ NPK ಇನ್ಕ್ರೀಸ್ ಫ್ರಮ್ ಇಷ್ಟಿತ್ತು ಮುಂಚೆ, ಅಂದ್ರೆ 6 ಅನ್ಕೊಳ್ಳಿ, 2.5, 1 ಈ ರೇಷಿಯೋದಲ್ಲಿ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಇದನ್ನ 6 kg, ಇದನ್ನ 2.5 kg, ಇದನ್ನ 1 kg ಯೂಸ್ ಮಾಡೋರಿದ್ರೆ ಇವಾಗ ಅಷ್ಟು ಬೆನಿಫಿಟ್ ಸಿಗ್ತಾ ಇದೆ ಅಲ್ವಾ? ಎಷ್ಟು ಯೂಸ್ ಮಾಡ್ತಾ ಇದಾರೆ? 2 ವರ್ಷದಲ್ಲಿ ಇದನ್ನ 10 kg, ಇದನ್ನ 3 kg, ಇದನ್ನ 1 kg ಕಂಪೇರ್ ಮಾಡಕ್ ಈಸಿ ಆಗಲಿ ಅಂತ ಕೊಟ್ಟಿರೋದು. ಅಂದ್ರೆ ಇನ್ನೂ ಹೆವಿ ಯೂಸ್ ಮಾಡಕ್ ಶುರು ಮಾಡ್ತಾರೆ. Farmers tended to move towards balanced use, but policy and the price changes reverse the favorable trend and couple of times in the last 3 decades. ಅದಾದ ಮೇಲೆ ಈ ಫಾರ್ಮರ್ಸ್ ಬ್ಯಾಲೆನ್ಸ್ ಯೂಸ್ ಮಾಡ್ಬೇಕು ಅಂದ್ರೂ ಕೂಡ ಈ ಪ್ರೈಸ್ ಪಾಲಿಸಿ ಚೇಂಜಸ್ ಮತ್ತೆ ಸಬ್ಸಿಡಿ ಅನ್ಫೇವರಬಲ್ ಆಗೇನೆ ಇದೆ. ಸೊ ಸಕ್ಸಸ್ ಸಿಕ್ಕಿಲ್ಲ, ಬೇಸಿಕಲಿ ಮುಗಿತು, ಅವ್ರಿಗೇನು ಯೋಚನೆ ಮಾಡ್ಬೋದು. ಇದು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕು. ಸಿಗುತ್ತೆ ಅಂತ ಎಷ್ಟು ಬೇಕಷ್ಟು ತಿಂದ್ಬಿಟ್ರೆ ಪ್ರೋಟೀನ್ ಏನಾಗುತ್ತೆ ಬಾಡಿ ಮತ್ತೆ ರಿವರ್ಸ್ ಹೊಡಿಯಕ್ ಶುರು ಆಗತ್ತದ, ಆಯ್ತಲ್ಲ? ಓಕೆ, ಸೊ ಇನ್ನೊಂದು ಡಿಮ್ಯಾಂಡ್. ಸೊ ಇದು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ತಾ ಇರೋದ್ರಿಂದ ಎನ್ವೈರನ್ಮೆಂಟ್ ಗೆ ಪೊಲ್ಯೂಷನ್ ಆಗ್ತಾ ಇದೆ. ಸೊ ಇನ್ನೊಂದು ಸೆಕ್ಷನ್ ಕೇಳಕ್ ಶುರು ಮಾಡ್ತು. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ನ ಕಡಿಮೆ ಮಾಡಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಬಯೋ ಫರ್ಟಿಲೈಸರ್ಸ್. ವಾಟ್ ಇಸ್ ದ ಡಿಫರೆನ್ಸ್? ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಗೊತ್ತಾಯ್ತು. ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂದ್ರೆ ಮತ್ತೆ ಬಯೋ ಅಂದ್ರೆ ನ್ಯಾಚುರಲ್ ಅಲ್ವಾ? ಮತ್ತೇನ್ ಡಿಫ್ರೆನ್ಸ್? ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಮತ್ತೆ ಬಯೋ ಫರ್ಟಿಲೈಸರ್ಸ್. ಹಾ, ಸೊ ಏನ್ ಡಿಫ್ರೆನ್ಸ್? ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಇದು ಲಿವಿಂಗ್, ಇದು ನಾನ್ ಲಿವಿಂಗ್ ಅಷ್ಟೇ, ಎರಡು ನ್ಯಾಚುರಲ್. ಕೆಮಿಕಲ್ ಫರ್ಟಿಲೈಸರ್ಸ್ ಮತ್ತೆ ನ್ಯಾಚುರಲ್ ಅಲ್ಲಿ ಇದು ನ್ಯಾಚುರಲ್ ಆರ್ಗ್ಯಾನಿಕ್ ಬಟ್ ನಾಟ್ ಲಿವಿಂಗ್. ಕೌ ಡಂಗ್ ಅದೆಲ್ಲ ನಾಟ್ ಲಿವಿಂಗ್. ಬಟ್ ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಅಲ್ಲ. ಈಗ ಪ್ಲಾಂಟ್ ಗಳಿರ್ತವೆ, ಕೆಲವೊಂದು ನೈಟ್ರೋಜನ್ ತಾವೇ ಫಿಕ್ಸ್ ಮಾಡ್ತವೆ, ಅದಕ್ಕೆ ಬಯೋ ಫರ್ಟಿಲೈಸರ್. ತಾವಾಗಿ ಅಂದ್ರೆ ಪ್ಲಾಂಟ್ ಇಂದ ಪ್ಲಾಂಟ್ ಗೆ ಸಿಗ್ತಾ ಹೋಗುತ್ತೆ ನಿಮಗೆ ಫರ್ಟಿಲೈಸರ್. ಕೆಲವೊಂದ್ಸರಿ ಚಿಕ್ಕದು ಇದಿರುತ್ತಲ್ಲ, ಅದೇ ಏನಾಗುತ್ತೆ ಫರ್ಟಿಲೈಸರ್ ಆಕ್ಟ್ ಮಾಡುತ್ತೆ. ಈಗ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ನೇಚರ್ ಅಲ್ಲಿ ಇರುವಂತಹ ನೈಟ್ರೋಜನ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ನೈಟ್ರೋಜನ್ ಕನ್ವರ್ಟ್ ಮಾಡ್ಕೊಳುತ್ತೆ.
ಸೊ ಅದು ಕೂಡ ಫರ್ಟಿಲೈಸರ್ ಅಲ್ಲ, ನ್ಯಾಚುರಲ್. ಮತ್ತೆ ಇದು ಬಯೋ. There is a growing demand to provide subsidies on the incentives of the organic fertilizer and biofertilizer to match the. So ಇನ್ನು ಅದು ಇನ್ನೂ ಕಾಸ್ಟ್ಲಿ ಆದ್ರೆ ಕೆಮಿಕಲ್ ಇಂದ ನೇಚರ್ ಹಾರ್ಮ್ ಆಗುತ್ತೆ. ನೀವು ಇದಕ್ಕೂ ಯಾಕೆ ಸಬ್ಸಿಡಿ ಕೊಡಬಾರ್ದು, ಕೊಟ್ಬಿಟ್ಟು ಪ್ರಮೋಟ್ ಮಾಡಬಾರ್ದು ಅಂತ ಇನ್ನೊಂದು ಸೆಕ್ಷನ್. ನೆಕ್ಸ್ಟ್, ಫರ್ಟಿಲೈಸರ್ ಸಬ್ಸಿಡಿ ಡಬಲ್ಡ್ ಇನ್ ದ ಶಾರ್ಟ್ ಪೀರಿಯಡ್ 21-22 ಯೂನಿಯನ್ ಬಜೆಟ್ ಅಲ್ಲಿ 80,000 crore. ಅರ್ಥ ಆಗ್ತಲ್ಲ? ಮುಂಚೆ ಎಷ್ಟಿತ್ತು? 2 ವರ್ಷ 3 ವರ್ಷ ಕೆಳಗಡೆಗೆ 66,000 crore ಸಬ್ಸಿಡಿ ಇದ್ದಿದ್ದು. ಅಂದ್ರೆ ಗವರ್ಮೆಂಟ್ ಇಂದ ಸ್ಪೆಂಡಿಂಗ್ ಇದು. ಓಕೆ, ಸೊ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಗವರ್ಮೆಂಟ್ ಇಂದ ಎಷ್ಟು ಸ್ಪೆಂಡಿಂಗ್ ಆಗೋದು ಫರ್ಟಿಲೈಸರ್? ಗುಡ್ ಆರ್ ಬ್ಯಾಡ್? ನಾನು ಹೇಳ್ತಿರೋದು ಈ ತರದ ಸಬ್ಸಿಡಿ ಕೊಡೋದು ನಾಟ್ ಗುಡ್. ಹಂಗಾರೆ ಯಾವತ್ತು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಹಂಗಾರೆ ಕೊಡಬಾರ್ದ ಸರ್ ಅಂತ ಅಲ್ಲ. ಏನಾಗುತ್ತೆ, ಗವರ್ಮೆಂಟ್ 2 ತರ ಸ್ಪೆಂಡ್ ಮಾಡ್ಬೋದು. ಈಗ ನೀವು ದುಡ್ಡನ್ನ 2 ತರ ಸ್ಪೆಂಡ್ ಮಾಡ್ತೀರಾ. ಒಂದು ಹೋಗ್ಬಿಟ್ಟು ನಿಮ್ಗೆ ಬೇಕಾಗಿರೋ ಬುಕ್ ನ ಪರ್ಚೇಸ್ ಮಾಡ್ಕೊಂಡ್ ಬರ್ತೀರಾ UPSC ಓದಕ್ಕೆ. ಇನ್ನೊಂದು ಅದೇ ದುಡ್ಡಲ್ಲಿ ಹೋಗ್ಬಿಟ್ಟು ಪಾನಿಪುರಿ ಪಾರ್ಟಿ ಮಾಡ್ಕೊಂಡ್ ಬರ್ತೀರಾ. ವಿಚ್ ಈಸ್ ವರ್ತ್ ಇನ್ವೆಸ್ಟ್ಮೆಂಟ್ ಆಫ್ ಗುಡ್ ಕ್ವಾಲಿಟಿ ಸಬ್ಸಿಡಿ? ಬುಕ್ಸ್ ಪರ್ಚೇಸ್ ಮಾಡಿದ್ದು ನಿಮ್ಮನ್ನು ಲಾಂಗ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಗವರ್ಮೆಂಟ್ ಯಾವತ್ತು ಅದರಿಂದ ವಾಪಸ್ ರಿಟರ್ನ್ಸ್ ಬರೋಂಥದಕ್ಕೆ ಸ್ಪೆಂಡ್ ಮಾಡ್ಬೇಕು. ಆಯ್ತಾ? ಹಂಗಾರೆ ಸರ್ ಅಗ್ರಿಕಲ್ಚರ್ ಹಾಕಿದ್ರೆ ಬರುತ್ತೆ, ಇದೆ ಅನ್ನೆಸೆಸರಿ ಅನ್ವಾಂಟೆಡ್ ಬರುತ್ತೆ. ಈಗ ಫ್ರೀ ಕಡಿಮೆ ಸಿಗುತ್ತೆ ಅಂತ ಎಷ್ಟು ಬೇಕಾದ್ರೆ ಯೂಸ್ ಮಾಡೋದಿದೆ ಅಲ್ಲ, ದಟ್ ಈಸ್ ನಾಟ್ ಗುಡ್. ನಾನು ಹೇಳ್ತಿರೋದು ಅದಕ್ಕೆ ಬಿಡಿಸ್ಬೇಕು ಅಂತ ಹೇಳಿದೆ ಒಳಗಡೆಗೆ. ಸಬ್ಸಿಡಿ ಕೊಡೋದು ತಪ್ಪಲ್ಲ, ಕರೆಕ್ಟ್ ಆಗಿ ಎದಕ್ಕೆ ಯೂಸ್ ಆಗುತ್ತೆ ಅದಕ್ಕೆ ಕೊಡಬೇಕು. ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಕೊಡೋ ಸಬ್ಸಿಡಿ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಅನ್ವಾಂಟೆಡ್ ಕೊಡೋದಿದೆಯಲ್ಲ ಸಬ್ಸಿಡಿ, ಅಂದ್ರೆ ಅನ್ವಾಂಟೆಡ್ ಇನ್ ದ ಸೆನ್ಸ್ ಡೋಂಟ್ ಥಿಂಕ್ ಲೈಕ್ ಸರ್ ಅವ್ರ ಸಾಯಿಲೆ ಅಂತ PDSC ಕೊಡೋದು ಸಬ್ಸಿಡಿನೇ, ಇಂದಿರಾ ಕ್ಯಾಂಟೀನ್ ಕೊಡೋದು ಸಬ್ಸಿಡಿನೇ. ಅದರಿಂದ ನಿಮಗೆ ಡೈರೆಕ್ಟ್ ಏನು ಬೆನಿಫಿಟ್ ಸಿಗಲ್ಲ. ವೆಲ್ಫೇರ್ ಸೊಸೈಟಿ ಕಾನ್ಸೆಪ್ಟ್ ಖರ್ಚು ಮಾಡ್ಬೇಕು ಸರ್ ಮಾಡಿ. ಮನೇಲಿ ಒಬ್ಬ ದುಡಿಯೋರು ಇರ್ತಾನೆ, ಒಬ್ಬನು ಹ್ಯಾಂಡಿಕ್ಯಾಪ್ಟ್ ಮನೇಲೆ ಇರೋರು ಇರ್ತಾರೆ. ಅವ್ರು ಊಟ ಹಾಕಲ್ಲ ತಂದೆ ತಾಯಿ, ಅವ್ರ ಹಾಕಿ ಏನ್ ಬರುತ್ತೆ ಅಂತ ಬಿಡ್ತಾರ. ಹಂಗೆ ಗವರ್ಮೆಂಟ್ ಕೆಲಸ ಏನಂದ್ರೆ ಒಂಥರ ಮನೆ ನೋಡ್ಕೊಳ್ಳೋದು, ಯಾರಿಗೆ ವೀಕ್ ಇದಾರೆ ಅವ್ರು ಕೊಡ್ಬೇಕು. ಬಟ್ ಅದು ವರ್ತ್ ಅಲ್ಲ ಅಂತ ನಾನು ಹೇಳ್ತಿರೋದು. ಕೊಡೋದ್ ನಿಲ್ಸು ಅಂತ ಹೇಳ್ತಿಲ್ಲ ನಾನು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ದಟ್ ಈಸ್ ಸೋಷಿಯಲಿಸ್ಟಿಕ್ ಕಾನ್ಸೆಪ್ಟ್. ಕೊಡ್ಬೇಕು, ಆದ್ರೆ ಅದನ್ನ ಕರೆಕ್ಟ್ ಆಗಿ ಇದ್ದವ್ರಿಗೆ ಯಾರಿಗೆ ನೀಡಿದೆ ಅವ್ರಿಗೆ ಹುಡುಕ್ ಕೊಡ್ಬೇಕು ಅಂತ ಹೇಳ್ತಾರ. ರಾಷನಲೈಸಿಂಗ್ ಸಬ್ಸಿಡಿ. ಈಗ 80,000 ಕೋಟಿ ನಿಜವಾಗ್ಲೂ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಸುಮ್ನೆ ಅನ್ನೆಸೆಸರಿ ಯೂಸ್ ಮಾಡ್ತಾರಲ್ಲ, ಅದನ್ನ ಅವಾಯ್ಡ್ ಮಾಡ್ಬೇಕು. ಅರ್ಥ ಆಯ್ತಾ? ಒಂದೇ ಆನ್ಸರ್ ಇರಲ್ಲ ಅಲ್ಲಿ, ಕರೆಕ್ಟ್ ಆಗಿ ಅಷ್ಟು ಮಾಡಿ ಹೇಳ್ಬೇಕು. ಓಕೆ, ಇದು ಅನ್ನೆಸೆಸರಿ ಇಷ್ಟು ಸುಮ್ನೆ ಆಗ್ತಾ ಇದ್ರ ಸರ್, ಆತರ ಮಾಡ್ಬೇಕು. ಯಾಕಂದ್ರೆ ಹೆಂಗೂರ್ ಇದ್ರ ರಿಟರ್ನ್ ಬರಲ್ಲ, ಹಂಗಂತ ಸ್ಟಾಪ್ ಮಾಡಬೇಕಂತ ಹೇಳ್ತಾ ಇಲ್ಲ. ಬಟ್ ಅದನ್ನ ಟೈಟ್ ಮಾಡಿ ಆ ದುಡ್ಡು ಉಳಿದ್ರೆ ನಾಳೆ ಎಜುಕೇಶನ್ ಸೆಕ್ಟರ್ ಕೊಡ್ಬೋದು ಹಾಗೆ. ಬಟ್ ಇಟ್ಸ್ ಲೈಕ್ಲಿ ಟು ರೀಚ್ ದ ಮಚ್ ಹೈಯರ್ ಲೆವೆಲ್. ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಜಾಸ್ತಿ ಕೊಡ್ತಾ ಇದ್ರ ಅಂತಲ್ಲ, ಕಾಸ್ಟ್ ರೈಸ್ ಆಗ್ತಾ ಇರುತ್ತೆ. ಅದಕ್ಕೆ ಪೆಟ್ರೋಲ್ ಪ್ರೈಸ್ ಅದಕ್ಕೆ ಯೂಸ್ ಮಾಡ್ಬೇಕಲ್ಲಪ್ಪ, ರೆಡಿ ಮಾಡ್ಬೇಕಾದಾಗ ಕಾಸ್ಟ್ ರೈಸ್ ಆಗುತ್ತೆ. ದ ಇಂಟರ್ನ್ಯಾಷನಲ್ ಪ್ರೈಸಸ್ ಆಫ್ ಯೂರಿಯಾ ಅಂಡ್ ಅದರ್ ಫರ್ಟಿಲೈಸರ್ ಅಂಡ್ ಇಂಡಿಯಾಸ್ ಡಿಪೆಂಡೆನ್ಸಿ ಆನ್ ಇಂಪೋರ್ಟ್ಸ್. ಇದು ಇನ್ನೊಂದು ಪ್ರಾಬ್ಲಮ್. ದುಡ್ಡು ಯಾಕೆ ರೈಸ್ ಆಗುತ್ತೆ ಅಂದ್ರೆ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಹಂಗ ಸೊಲ್ಯೂಷನ್ ಏನು? ಈ ಫಸ್ಟ್ ಪ್ರಾಬ್ಲಮ್ ಹೇಳ್ತಾ ಇದ್ದಾನೆ, ಕೊನೆಗೆ 4 ಸೊಲ್ಯೂಷನ್ ಕೊಡ್ತಾನೆ. ಬಹಳ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋತೀವಿ, ಇಂಪೋರ್ಟ್ ಮಾಡ್ಕೊಂಡ್ರೆ ಕಾಸ್ಟ್ಲಿ ಆಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇದಿಷ್ಟು ಬರೀ ಪ್ರಾಬ್ಲಮ್ಸ್ ಹೇಳ್ತಿರೋದು, ಅರ್ಥ ಆಗ್ತಿದೆಯಾ? ಫರ್ಟಿಲೈಸರ್ ಬಗ್ಗೆ ಪ್ರಾಬ್ಲಮ್ಸ್. ಸೊ ಪರ್ ಹೆಕ್ಟೇರ್, 1 ಹೆಕ್ಟೇರ್ ಅಂದ್ರೆ ಎಷ್ಟು? 2.4 acres. 2.4 acres. 1 acre ಅಂದ್ರೆ ಸಾರಿ 2 ಎಕರೆ 1 ಎಕರ್ ಅಂದ್ರೆ 1 ಎಕರ್ ಅಂದ್ರೆ ಎಷ್ಟು ಗುಂಟೆ? 40 ಗುಂಟೆ ಇರ್ಬೇಕು. 1 ಸೈಟ್ ಅಂದ್ರೆ 2 ಗುಂಟೆ, 2.25 ಗುಂಟೆಗೆ ಒಂದು ಹೆಚ್ಚು ಕಡಿಮೆ ಒಂದು 15 ಸೈಟ್ ಆಗ್ತದೆ 1 ಎಕರ್ ಅಂದ್ರೆ. ರಫ್ಲಿ. ಓಕೆ ಬಿಡಿ, ಬಟ್ ಗೊತ್ತಿರ್ಬೇಕು. ಸೇವ್ ಏನೆಲ್ಲ ಓದ್ತಿರ್ತೀರಾ ಅದಂದ್ರೆ ವಿಜುವಲೈಸೇಷನ್ ಬರ್ಲಿಲ್ಲ ಅಂದ್ರೆ ಅರ್ಥ ಆಗ್ತಲ್ಲ. ಸುಮ್ನೆ ಸ್ಯಾಂಕ್ಷನ್ಗೆ 1 ಎಕರೆ ಬೇಕಂದ್ರೆ ಅದು ಅರ್ಥನೇ ಇಲ್ಲೇ ಕೊಟ್ಬಿಟ್ರೆ ವ್ಯಾಲ್ಯೂ ಐಡಿಯಾ ಇರ್ಬೇಕು. ಇರ್ಲಿ, ಅದಕ್ಕೆ ಸೈಡ್ ಇಟ್ಟಿರೋದು ನಿಮಗೆ. ಸೊ ಮುಂಚೆ 1 ಹೆಕ್ಟರ್ ಕಲ್ಟಿವೇಟೆಡ್ ಏರಿಯಾದಲ್ಲಿ 70 kg ಆಫ್ NPK ರಾಜಸ್ಥಾನದಲ್ಲಿ, ಆಯ್ತಾ? ಅದೇ ತೆಲಂಗಾಣ ಬಂದ್ರೆ
250 kg ಒಂದು ಎಕರ್ಗೆ ಒಂದು ಹೆಕ್ಟರ್ಗೆ ಅವ್ರು ಯೂಸ್ ಮಾಡ್ತಾ ಇದ್ದಿತ್ತು. ದಿಸ್ ಗ್ಯಾಪ್ ವಾಸ್ ಮಚ್ ವೈಡರ್ ಇನ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಇನ್ನು ಡಿಸ್ಟ್ರಿಕ್ಟ್ ನೋಡಿದ್ರೆ ಇನ್ನೂ ವರ್ಸ್ಟ್ ಇದೆ. ಇಮ್ಯಾಜಿನ್ ಮಾಡ್ತೀರಾ ಪಂಜಾಬ್ ಅಲ್ಲಿ ಯಾವ ಲೆವೆಲ್ಗೆ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಇದನ್ನ ನೆನ್ಪಿಟ್ಕೋಬೇಕು. ಎಕ್ಸ್ಟ್ರೀಮ್ ಹೇಳಕ್ ಬರ್ಬೇಕು ನಿಮ್ಗೆ. 34 kg ಯೂರಿಯಾ, ಪೊಟ್ಯಾಷಿಯಂ ಗೊತ್ತಾಯ್ತಲ್ಲ. ಅದೇ ಕೇರಳದಲ್ಲಿ ನೋಡಿ ಎಷ್ಟಿದೆ, ಏನ್ ಮೀನಿಂಗ್ ಅದ್ರದ್ದು? ಸೊ ಬರೀ ಎಜುಕೇಶನ್ ಅಂತಲ್ಲ, ಇದ್ರ ಹಿಂದ್ಗಡೆ ಸ್ಟೋರಿ ಇದೆ. ಓಕೆ, ಎಜುಕೇಶನ್ ಹೌದು. ಮತ್ತೆ ಗ್ರೀನ್ ರೆವಲ್ಯೂಷನ್, ಹಿಂದೆ ಗ್ರೀನ್ ರೆವಲ್ಯೂಷನ್ ಮಾಡಿದ್ರು ಪಂಜಾಬ್ ಅಲ್ಲಿ. ಗವರ್ಮೆಂಟ್ ಎಲ್ಲಾ ಸಪೋರ್ಟ್ ಕೊಡ್ತು, ನೀವು ಚೆನ್ನಾಗಿ ಬೆಳೀರಿ ಅಷ್ಟೇ ಅಂತ. ಯಾಕೆ? ಸಫಿಶಿಯಂಟ್ ಫುಡ್ ಪ್ರೊಡ್ಯೂಸ್ ಮಾಡ್ಬೇಕು ನಾವು ಇಂಡಿಯಾಗೆ ಅಂತ ಹೇಳಿ. ಸೊ ಅದ್ರ ಎಫೆಕ್ಟ್ ಅವಾಗ ಯೋಚನೆ ಮಾಡ್ಲಿಲ್ಲ. ಸುಮ್ನಕ್ಕೆ ಎಲ್ಲದಕ್ಕೂ ಎಷ್ಟು ಬೇಕಾದ್ರೂ ಫರ್ಟಿಲೈಸರ್ ಹಾಕಿ. ಸೊ ಆ ಪ್ರಾಕ್ಟೀಸ್ ಇನ್ನೂ ಕಡಿಮೆ ಆಗಿಲ್ಲ. ಸೆಕೆಂಡ್ ಥಿಂಗ್, ಎಸ್, ಎಜುಕೇಶನ್ ಲೆವೆಲ್ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಫಸ್ಟ್ ರೀಸನ್ ಅದು ಆಯ್ತಾ. Interstate disparities in fertilizer subsidy due to high variations in the subsidy content, highly biased towards urea and thus nitrogen. So ಯೂರಿಯಾದಲ್ಲಂತೂ ಯೂರಿಯಾ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಇಲ್ಲಿ ಅಬ್ಸರ್ವ್ ಕಾಣಿಸ್ತಾ ಇದೆಯಾ? 34 kg. ಅಂದ್ರೆ ನಾನು ಸುಮ್ಮನೆ ಕೆಜಿಗೆ ಹೇಳ್ತಾ ಇರೋದು, ಕಂಪೇರ್ ಮಾಡಿ ಅರ್ಥ ಆಗ್ಲಿ ಅಂತ ಅಷ್ಟೇ. ಅರ್ಥ ಆಗುತ್ತಲ್ಲ. ಸೊ ಯಾಕೆ ಇದ್ರ ಬಗ್ಗೆ ಜಾಸ್ತಿ ಅಂದ್ರೆ, ಯೂರಿಯಾಗೆ ಹೆವಿ ಸಬ್ಸಿಡಿ. 1,000 ರೂಪಾಯಿ ಯೂರಿಯಾಗೆ ಫಾರ್ಮರ್ 100 ರೂಪಾಯಿ ಕೊಡ್ತಾನೆ, ಗವರ್ಮೆಂಟ್ 900 ರೂಪಾಯಿ ಕೊಡುತ್ತೆ. ಚೀಪ್ ಅಂದ್ರೆ ಚೀಪ್ ಅಲ್ವಾ ಅವ್ರಿಗೆ, ಅದಕ್ಕೆ. ನೆಕ್ಸ್ಟ್ ಗವರ್ಮೆಂಟ್ ಏನ್ ಮಾಡ್ತು, ಓಕೆ ಇದು ಹಿಂಗ ಸರಿ ಹೋಗಲ್ಲ, ಇವ್ರು ಸುಮ್ನೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಟ್ರಿಯೆಂಟ್ ಬೇಸ್ ಸಬ್ಸಿಡಿನ ಶುರು ಮಾಡ್ತು 2010 ಅಲ್ಲಿ. ನ್ಯೂಟ್ರಿಯೆಂಟ್ ಬೇಸ್ ಸಬ್ಸಿಡಿ. ಓಕೆ, ಅಂದ್ರೆ ಯಾವ್ದು ನೀಡಿದೆ, ಎಷ್ಟು ನೀಡಿದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಸಬ್ಸಿಡಿ ಕೊಡೋದು. ಎಲ್ಲದಕ್ಕೂ ಒಂದೇ ಇಲ್ಲ, ನೀವು ಎಷ್ಟು ಮಾಡ್ರೆ 90% ನಾನು ಸಬ್ಸಿಡಿ ಕೊಡ್ತೀನಿ ಅಂತಲ್ಲ. ನ್ಯೂಟ್ರಿಯೆಂಟ್ಗೆ ಎಷ್ಟೆಷ್ಟು ಒಂದೊಂದಕ್ಕೂ ಒಂದೊಂದ್ ತರ ಫಿಕ್ಸ್ ಮಾಡಿದ್ರು. ಓಕೆ, ವಿಚ್ ಇಸ್ ಕ್ಯೂ ಟುವರ್ಡ್ಸ್ ಯೂರಿಯಾ. ಬಟ್ ಆದ್ರೆ ಯೂರಿಯಾ ಇದರಲ್ಲಿ ಜಾಸ್ತಿ ಬೆನಿಫಿಟ್ ತಗೊಳ್ತಿರೋದು ಯಾವ್ದು? ಯೂರಿಯಾ. However, only non-nitrogenous fertilizer moved to NBS. Urea was left out. ಯಾವಾಗ? 2010 ನಲ್ಲಿ. ಇವೆರಡಕ್ಕೆ ಅಂದ್ರೆ ಇದಕ್ಕೆ ಬೇರೆ ಸಬ್ಸಿಡಿ, ಇದಕ್ಕೆ ಬೇರೆ ಸಬ್ಸಿಡಿ ಇದು ಮಾಡಿದ್ರು. ಬಟ್ ಯೂರಿಯಾಗೆ ಏನ್ ಮಾಡಿದ್ರು, ಸೇರಿಸ್ಕೊಳ್ಳಿಲ್ಲ ಆ ಲಿಸ್ಟ್ ಅಲ್ಲಿ. ಆಯ್ತಾ? ಅಂದ್ರೆ ಮುಂಚೆ ನಂಗೆ ಕೊಡೋರು ಅತಿ ಕಡಿಮೆ ರೇಟ್ಗೆ ಕೊಟ್ರು. ಸೊ ಇಲ್ಲಿ ಡಿಮ್ಯಾಂಡ್ ಬಗ್ಗೆ ಹೇಳ್ತಾನೆ. ಸಿದ್ಧ ಇಂಪಾರ್ಟೆಂಟ್ ಆರ್ಟಿಕಲ್, ಅದಕ್ಕೆ ನಿಧಾನಕ್ಕೆ ಹೇಳ್ತಾ ಇದ್ದೇನೆ. ಅಲ್ಲಿ ಟೆಕ್ನಿಕಲ್ ವರ್ಡ್ಸ್ ಅವೆಲ್ಲ. ನ್ಯೂಟ್ರಿಯೆಂಟ್ ಬೇಸ್ ಸಬ್ಸಿಡಿ ಅಂದ್ರೆ ಏನು ಗೊತ್ತಾಗತ್ತಲ್ಲ. ಆಯಾ ನ್ಯೂಟ್ರಿಯೆಂಟ್ಗೆ ಒಂದೊಂದು ರೂಲ್ ಗೊತ್ತಾಯ್ತಾ. ಟೋಟಲ್ ಡಿಮ್ಯಾಂಡ್ ಆಫ್ ಯೂರಿಯಾ ಇಷ್ಟು ಟನ್. ಇದನ್ನೇನು ಕೇಳಲ್ಲ ನಿಮ್ಗೆ. ವೆರಾಸ್ ನಾವು ಪ್ರೊಡ್ಯೂಸ್ ಮಾಡ್ತಿರೋದು ಎಷ್ಟು? 25 ಮಿಲಿಯನ್ ಟನ್. ಇನ್ನು ಉಳಿದಿರೋದು ಏನಾಗುತ್ತೆ ಹಂಗಿದ್ರೆ? ಇಂಪೋರ್ಟ್ ಆಗುತ್ತೆ. ಆಬ್ವಿಯಸ್ಲಿ ನಮಗೆ ಅದ್ರ ಖರ್ಚು ಜಾಸ್ತಿ. ಇಂಪೋರ್ಟ್ ಮಾಡಿದಷ್ಟು ನಮ್ಗೆ ದುಡ್ಡು ಹೋಗುತ್ತಲ್ವಾ. ಸೊ ಅದನ್ನ ಹೇಳ್ತಾ ಇದ್ದಾನೆ. ಸೊ ಉಳಿದಿದ್ದೆಲ್ಲದು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾಗ್ತಾ ಇದೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಪ್ರೈಸಸ್ ಆಫ್ ಫರ್ಟಿಲೈಸರ್ಸ್ ಆರ್ ವಾಲಟೈಲ್. ಓಕೆ, ಎನರ್ಜಿ ಪ್ರೈಸ್ ಹೆಚ್ಚು ಕಡಿಮೆ ಆಗ್ತಿದ್ದಂಗೆ, ಇವತ್ತು ತರಿಸ್ಕೊಂಡ್ರೆ 100 ರೂಪಾಯಿ ಇದ್ದಿದ್ದು ನಾಳೆ 120, ಕರೆಕ್ಟ್ ಇನ್ನೊಂದ್ ದಿವಸ 125, 95 ವೇರಿಯೇಷನ್ ಆಗ್ತಾ ಇರುತ್ತೆ. ನಮಗೆ ತುಂಬಾ ಕಾಸ್ಟ್ಲಿ ಆಗಕ್ಕೆ ಶುರು ಆಗುತ್ತೆ ಪ್ರೈಸ್ ಹೊರಗಡೆ ರೈಸ್ ಆದಾಗೆ. ನೋಡಿ ಡಿಫ್ರೆನ್ಸ್ ತೋರಿಸ್ತಾನೆ ಯಾವ ಲೆವೆಲಿಗೆ ಚೇಂಜಸ್ ಆಗಿದೆ ಅನ್ನೋಕೆ. 900 ಪರ್ ಮೆಟ್ರಿಕ್ ಟನ್ ಕೊಟ್ಟಿದ್ದು ಇದೆ, 270 ಪರ್ ಮೆಟ್ರಿಕ್ ಟನ್ ಕೊಟ್ಟಿದ್ದು ಇದೆ. ಅರ್ಥ ಆಗುತ್ತಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲಿ. ಸೊ ಅದನ್ನ ನಾವು ಪರ್ಚೇಸ್ ಮಾಡಿ ಜನರಿಗೆ ಕೊಡ್ಬೇಕು ಅಂತಂದ್ರೆ ಎಷ್ಟು ಕಾಸ್ಟ್ ಇನ್ವಾಲ್ವ್ಡ್. ಸೊ ಉಳಿದಿದ್ದೆಲ್ಲ ಬೇಕಿಲ್ಲ, ಎಲ್ಲವೂ ನಂಬರ್ ಇಟ್ಕೊಳ್ಳೋದು ಅರ್ಥ ಅಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ, ಕಾಸ್ಟ್ಲಿ ಆಗುತ್ತೆ ಅಂತ. ಓಕೆ, ಇಲ್ಲಿದೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ. ಲಾಸ್ಟ್ 20 years ಅಲ್ಲಿ ಪ್ರೈಸ್ ಆಫ್ ಯೂರಿಯಾ ಇನ್ಕ್ರೀಸ್ ಟು 5 rupees per kg from 4.6 in 2001. Okay, in the same period, MSP increased by 280% and wheat by 230%. ಏನಿದ್ರ ಅರ್ಥ? ಗವರ್ಮೆಂಟ್ ಜಾಸ್ತಿ ಬರ್ಡನ್ ಆಗಿದೆ ಅಂತ. ಅಂದ್ರೆ 100 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ರು ಗವರ್ಮೆಂಟ್, ಇವಾಗ ಎಷ್ಟು ಕೊಟ್ಟು ಮಾಡ್ತಾ ಇದಾರೆ? 280 rupees ಕೊಟ್ಟು ಮಾಡ್ತಾ ಇದಾರೆ. ಅರ್ಥ ಆಯ್ತಾ? ಸೊ ಅಂದ್ರೆ ಗವರ್ಮೆಂಟ್ ಇಸ್ ಸ್ಪೆಂಡಿಂಗ್ ಆನ್ ಬೋತ್ ದ ಸೈಡ್ಸ್. ಅದನ್ನ ತಗೊಂಡು ಸಬ್ಸಿಡಿ ಕೊಡೋದ್ರಿಂದ ಕಲೆಕ್ಟ್ ಮಾಡ್ಕೊಡ್ತಾರೆ. ಫಾರ್ಮರ್ಸ್ಗೆ ಕಂಪಲ್ಸರಿ MSP ಇತ್ತು ಅಂತಂದ್ರೆ ಅವರು ಗವರ್ಮೆಂಟ್ ಸೆಲ್ ಮಾಡ್ತಾರೆ. ಬಟ್ ಅವರು ಮಾರ್ಕೆಟ್ ಅಲ್ಲಿ 5 ರೂಪಾಯಿ ಇರಲಿ,
ಗೌರ್ಮೆಂಟ್ ಅಷ್ಟು ಕೊಡ್ಲೇಬೇಕು ದುಡ್ಡನ್ನು. ಸೊ ಅದು ಗೌರ್ಮೆಂಟ್ ಎರಡು ಕಡೆಗೂ ಬರ್ಡನ್. ಓಕೆ, ಸೊ ಇನ್ನೊಂದ್ ಕಡೆ ಹೇಳ್ತಾ ಇದಾರೆ ಇಲ್ಲಿ ಏನು 38 kg ಆಫ್ ವೀಟ್ ವಾಸ್ ರಿಕ್ವೈರ್ಡ್ ಟು ಬೈ 1 ಬ್ಯಾಗ್ ಆಫ್ ಯೂರಿಯಾ 50 kg. ಈಗ ಎಷ್ಟು ಇಳಿಸಿದ್ದಾರೆ? 13.3 kg. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಸೊ ಗುಡ್, ಸ್ವಲ್ಪ ರ್ಯಾಷನಲೈಸ್ ಆಗಿದೆ. ಅಂದ್ರೆ ಮುಂಚೆ 50 kg ಅಂದ್ರೆ ಅನ್ನೆಸೆಸರಿ ಹಾಕಿರೋರು ಅಂತ, ಇವತ್ತು 13 kg ಹಾಕ್ತಾ ಇದ್ದಾರೆ. ಅಟ್ ಕರೆಂಟ್ ಪ್ರೈಸಸ್ ಫಾರ್ಮರ್ ಪೇ ಅಬೌಟ್ 268 rupees, ವೆರಸ್ ಗವರ್ಮೆಂಟ್ ಪೇಸ್ 930 rupees. ಅಂದ್ರೆ ಫಾರ್ಮರ್ 22 ರೂಪಾಯಿ ಕೊಟ್ರೆ ನಾವು ಟ್ಯಾಕ್ಸ್ ಕಟ್ಟೋರು 78 ರೂಪಾಯಿ ಕೊಡ್ತಾ ಇದೀವಿ, ನೀವು ತಗೊಳ್ಳಿ ಸರ್ ಅಂತ. ಅದು ಕರೆಕ್ಟ್ ಆಗಿ ಯೂಸ್ ಆಗಿಲ್ಲ ಅಂತಂದ್ರೆ ಬೇಜಾರಾಗಲ್ವಾ? ದಟ್ಸ್ ವಾಟ್ ದ ಪಾಯಿಂಟ್. ಸರಿ, ಇಲ್ಲಿ ಸೊಲ್ಯೂಷನ್ ಕೊಡ್ತಾ ಇದ್ದಾನೆ. ಕ್ಲಾರಿಟಿ ಸಿಗ್ತಾ? ಪ್ರೈಸ್ ರೈಸು, ಸಬ್ಸಿಡಿ ಎಲ್ಲೆಲ್ಲಿ ಹೋಗ್ತಾ ಇದೆ, ಅನ್ವಾಂಟೆಡ್ ಯೂಸೇಜ್ ಆಫ್ NPK ಆಗ್ತಾ ಇದೆ. ಸೊ ಸೊಲ್ಯೂಷನ್ ಏನು? ಸೊ 4 ಸೀರಿಯಸ್ ಹೇಳ್ತಾರೆ. ಒಂದೇದು ಸೆಲ್ಫ್ ರಿಲಯಂಟ್ ಆಗಿ ಈಸಿ ಇದೆ. ಏನು? ಇಂಪೋರ್ಟ್ ಮಾಡ್ಕೊಳ್ಳೋದು ಬೇಡ. ಹಾಗಾದ್ರೆ ಏನು? ಜಾಸ್ತಿ ನಾವೇ ಪ್ರೊಡ್ಯೂಸ್ ಮಾಡೋಣ. ಅರ್ಥ ಆಗ್ತಿದೆಲ್ಲ? ಇಂಟರ್ನ್ಯಾಷನಲ್ ಪ್ರೈಸ್ ಕೊಟ್ಟು ಕಾಸ್ಟ್ಲಿ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ನಾವೇನ್ ಮಾಡಿದ್ವಿ, ಗೋರಖ್ಪುರ್, ಸಿಂದ್ರಿ, ಬರೋನಿ, ತಲ್ಚಾರು, ರಾಮಗುಂಡಂ ಇಲ್ಲೆಲ್ಲ ಕಡೆಗೆ ಏನಂತಂದ್ರೆ ನಾವು ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ಹಾಕೊಂಡಿದ್ವಿ. ಎರಡನೇದು, ಸೊ ಅಂದ್ರೆ ಇದು ಇಂಪೋರ್ಟ್ ತಪ್ಸಕ್ಕೆ. ಎರಡನೇದು NBS ನ್ಯೂಟ್ರಿಯನ್ ಬೇಸ್ ಸಬ್ಸಿಡಿನ ನಾವು ಬರೀ ಪೊಟ್ಯಾಷಿಯಮ್ ಮತ್ತೆ ಪೊಟ್ಯಾಷಿಯಂ ಅಷ್ಟೇ ಕೊಡೋದಲ್ಲ, ಯೂರಿಯಾಗೂ ಕೂಡ ಮಾಡ್ಬಿಡೋಣ. ಅವಾಗ ಏನಾಗುತ್ತೆ, ಸೊ ಎಲ್ಲರೂ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಓಕೆ, ಮೂರನೇದು ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ನ್ಯೂಟ್ರಿಷನ್ ಫಾರ್ ಪ್ಲಾಂಟ್ಸ್ ನ ಹುಡ್ಕೋಣ. ಆಲ್ಟರ್ನೇಟಿವ್ ಅಂದ್ರೆ ಗೊತ್ತಾಗಿದೆ ಅಲ್ವಾ? ಈಗ ಮಾತಾಡಿದ್ವಿ ಮೇಲ್ಗಡೆನೆ. ನಾನ್ ಕೆಮಿಕಲ್ ಫರ್ಟಿಲೈಸರ್ಸ್, ಸರಿನಾ? ಮತ್ತೆ ಅದಕ್ಕೂ ಸ್ವಲ್ಪ ಬೂಸ್ಟ್ ಕೊಡೋಣ. ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್ ನ ಜಾಸ್ತಿ ಯೂಸ್ ಮಾಡೋಣ. ಆಟೋಮೆಟಿಕ್ ಆಗಿ ಡಿಮ್ಯಾಂಡೇ ಕಡಿಮೆ ಮಾಡ್ಬಿಡ, ಆಯ್ತಾ? ಅಂದ್ರೆ ಈಗ ಉದಾಹರಣೆಗೆ ನೀವು ಅಗ್ರಿಕಲ್ಚರ್ ಮಾಡ್ತೀರಾ ಅಂದ್ರೆ ಜೊತೆಗೆ ಅನಿಮಲ್ ಹೆಂಗೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು. ನೀವು ಡೈರಿನೂ ಮಾಡಿ ಅಗ್ರಿಕಲ್ಚರ್ ಮಾಡಿ ಅಂತ ಬೂಸ್ಟ್ ಮಾಡ್ತಾರೆ ಗೌರ್ಮೆಂಟ್. ಯಾಕೆ? ಆಟೋಮೆಟಿಕ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ಲ, ಡಂಗು ಅದೆಲ್ಲ ಯೂಸ್ ಆಗುತ್ತೆ. ಸೊ ನಿಮ್ಗೆ ಅಷ್ಟ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫರ್ಟಿಲೈಸರ್ ಪರ್ಚೇಸ್ ಮಾಡಲ್ಲ. ಸೊ ಅದನ್ನ ಹೇಳೋದು ನೋಡಿ, ವೇಸ್ಟ್, ಎನ್ಹಾನ್ಸ್, ಲೈಫ್ ಸ್ಟಾಕ್ ಬೈ ಪ್ರಾಡಕ್ಟ್ ಇವನ್ನೆಲ್ಲದನ್ನು ಯೂಸ್ ಮಾಡ್ಕೊಳಕ್ಕೆ ಪ್ರಮೋಟ್ ಮಾಡ್ಬೇಕು. ಸೊ ಕಾಂಪೋಸ್ಟ್, ಓಕೆ, ಕಾಂಪೋಸ್ಟ್ ಅಂದ್ರೆ ಏನು? ಈ ಮನೇಲೂ ಮಾಡ್ಬೋದು, ಗೊತ್ತಲ್ವಾ? ಈ ವೇಸ್ಟ್ ಇರುತ್ತಲ್ಲ ಮನೇಲಿ ಅಡಿಗೆ ಮಾಡಿಬಿಡಿದಿರೋ ವೇಸ್ಟ್ ಅನ್ನ ಕೊಡಿಸೋದಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಸ್ವಲ್ಪ ಪ್ರೊಸೆಸ್ ಇದೆ, ಬಟ್ ಅದರಲ್ಲಿ ನೈಟ್ರೋಜನ್ ಕಡಿಮೆ ಇರುತ್ತೆ, ಗೊತ್ತಿರ್ಲಿ ಅಷ್ಟೇ. ಇದೇ ಕ್ವಶನ್ UPSC ಕೇಳುತ್ತೆ. ಕಾಂಪೋಸ್ಟ್ ಅಂದ್ರೆ ಕಾಂಪೋಸ್ಟ್ ಮನೇಲಿ ರೆಡಿ ಮಾಡ್ಬೋದು ಅಥವಾ ಹೊಲದಲ್ಲಿ ರೆಡಿ ಮಾಡ್ತಾರೆ. ಅಲ್ಲಿರುವಂತ ಎಲ್ಲ ವೇಸ್ಟ್ ಅನ್ನ ಎಲ್ಲ ಇಟ್ಟು ರಾಟ್, ಅರ್ಥ ಆಗತ್ತಲ್ಲ? ಕೊಳತು ಅದು ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಓಕೆ, ಸೊ ಕಾಂಪೋಸ್ಟ್ ಅಲ್ಲಿ ನೈಟ್ರೋಜನ್ ಕಡಿಮೆ ಇರುತ್ತೆ, ಗೊತ್ತಿರ್ಲಿ. ಇದನ್ನೇ ಅವನು ಎತ್ಕೊಂಡು ಕೇಳ್ತಾನೆ, ಯಾಕೆ ಫಾರ್ಮರ್ಸ್ ಕಾಂಪೋಸ್ಟ್ ಅನ್ನೇ ರೆಡಿ ಮಾಡ್ಕೊಂಡು ಮಾಡಬಾರ್ದು, ಏನ್ ಪ್ರಾಬ್ಲಮ್, ಸಮಥಿಂಗ್ ಆತರ ಕೇಳ್ತಾನೆ. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿದೆಯಾ ಅಂತ. ನೈಟ್ರೋಜನ್ ಇಸ್ ಅ ಮೇನ್ ರಿಕ್ವೈರ್ಮೆಂಟ್, ಅದಿದೆ, ಅದರ ಕಡಿಮೆ ಇರುತ್ತೆ. ಕಾಂಪೋಸ್ಟ್ ಇಸ್ ನಾಟ್ ಅ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ತಿರೋದು. ಎಲ್ಲ ಪ್ಲಾಂಟ್ಗೆ ಇಲ್ಲ, ಅದನ್ನ ಹೇಳಿದ್ದು. ನೈಟ್ರೋಜನ್ ಫಿಕ್ಸೇಷನ್ ಎಲ್ಲ ಪ್ಲಾಂಟ್ಗೂ ಇಲ್ಲ. ನಾವ್ ಅದನ್ನೇ ಹೇಳ್ತಿರೋದು, ಆ ತರ ಪ್ಲಾಂಟ್ಗಳನ್ನ ಹಾಕೊಳ್ಬೇಕು. ಅವಾಗ ಅದೇನ್ ಮಾಡುತ್ತೆ, ನೈಟ್ರೋಜನ್ ಅನ್ನ ಆಡ್ ಮಾಡುತ್ತೆ ಜೊತೆ ಕ್ರಾಪ್ ಜೊತೆಗೆ ನೈಟ್ರೋಜನ್ ಫಿಕ್ಸೇಷನ್ ಪ್ಲಾಂಟ್ಗಳು. ಅರ್ಥ ಆಗುತ್ತಲ್ಲ? ಸೊ ಅದನ್ನ ಹೇಳ್ತಾ ಇರೋದು. ಇದರದ್ದು ಮೈನರ್ ಥಿಂಗ್ ನ ಅವನು ಅಬ್ಸರ್ವ್ ಮಾಡ್ತಾನೆ. ಯಾಕೆ ಸರ್ ಇಷ್ಟು ಚಿಕ್ಕದು ಅಂದ್ರೆ, ಅಗ್ರಿಕಲ್ಚರ್ ಅಷ್ಟೊಂದು ಈಗ ಇಂಪಾರ್ಟೆನ್ಸ್ ಗೊತ್ತಾಯ್ತಲ್ವಾ? ಇಷ್ಟು ಖರ್ಚು ಮಾಡ್ತಾ ಇದೀವಿ, ಅಷ್ಟು ದುಡ್ಡು ಉಳಿಸ್ಬಿಟ್ರೆ ಅದಕ್ಕಿಂತ ದೊಡ್ಡದೇನಿದೆ. ಸೊ ಲೋಕಲಿನೇ ಅವ್ರವ್ರ ಸೊಲ್ಯೂಷನ್ ಕೊಟ್ಬಿಟ್ರೆ ಗೌರ್ಮೆಂಟ್ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. 80,000 ಕೋಟಿ ಉಳಿದಿದ್ದನ್ನ ಗೌರ್ಮೆಂಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಅದಕ್ಕಾರ ಮಾಡೋದು. ಹಾಗೆ ಇಂಡಿಯಾ ಶುಡ್ ಪೇ ಅಟೆನ್ಷನ್ ಟು ಇಂಪ್ರೂವಿಂಗ್ ದ ಫರ್ಟಿಲೈಸರ್ ಎಫಿಷಿಯನ್ಸಿ. ಇನ್ನೊಂದು ಪಾಯಿಂಟ್, ಫರ್ಟಿಲೈಸರ್ ಎಫಿಷಿಯನ್ಸಿ 4ನೇ ಪಾಯಿಂಟ್. ಆಬ್ವಿಯಸ್ಲಿ ಹೆಂಗೆ ಎಫಿಷಿಯನ್ಸಿ, ಹೆಂಗ್ ವೇಸ್ಟ್ ಆಗ್ತಾ ಇದೆ, ಹಿಂಗ್ ಉಗ್ತಾರೆ. ಅರ್ಥ ಆಗತ್ತಲ್ಲ? ಅದ್ರ ಬದಲು ಏನ್ ಮಾಡ್ಬೇಕು? ಅದು ಒಂದೇ ಸ್ಟೆಪ್. ಈ ಸಾಯಿಲ್ಗೆ ನೈಟ್ರೋಜನ್ ತುಂಬಾ ಚೆನ್ನಾಗಿದೆ, ಇನ್ಮೇಲೆ ಹಾಕ್ಬೇಡಿ ಯೂರಿಯಾ, ಉಳಿತಲ್ಲಿ ಎಫಿಷಿಯನ್ಸಿ ಕರೆಕ್ಟ್. ಅದೇ ತರ ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟಾಯ್ತು. ಎರಡನೇದು, ಅವ್ರು ಕೊಟ್ಟಾದ್ಮೇಲೆ ಯೂಸ್ ಮಾಡೋದ್ರ ಬಗ್ಗೆ ಹೆಂಗ್ ಹಾಕ್ತೀರಾ? ಒಂದೊಂದಕ್ಕೆ ಹೋಗಿ ಹಿಂಗ್ ಹಾಕ್ತೀರಾ? ಏನೋ ಡೆವಲಪ್ ಮಾಡಬೇಡಿ. ಇರಿಗೇಷನ್ ಕೇಳಿಲ್ವಾ?
ಡ್ರಿಪ್ ಇರಿಗೇಷನ್. ಸೊ ಆ ನೀರಿಂದ ಇದ್ರೊಳಗಡೆ ಮಿಕ್ಸ್ ಮಾಡ್ಬಿಡಿ, ಸೀದಾ ಪ್ಲಾಂಟ್ ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ಅದು ಬೀಳುತ್ತಲ್ಲ. ಇಲ್ಲ ಹೊಲದಲ್ಲಿ ಎಲ್ಲಾ ಕಡೆ ಹಾಕಿದ್ ವೇಸ್ಟ್ ಆಗಲ್ವಾ? ಸೊ ಡ್ರಿಪ್ ಇರಿಗೇಷನ್ ಕೈಂಡ್ ಆಫ್ ಥಿಂಗ್ಸ್ ಅಲ್ಲಿ ನಿಮ್ಗೆ ಸೀದಾ ಕ್ರಾಪ್ಗೆ ಕರೆಕ್ಟ್ ಆಗಿ ಬಿಡುತ್ತೆ. ಸೊ ಆ ವಾಟರ್ ಇದ್ರ ಜೊತೆಗೆ ಅದನ್ನ ಮಿಕ್ಸ್ ಮಾಡ್ಬಿಟ್ರೆ ಸೊ ಉಳಿಯುತ್ತೆ. ಅಂದ್ರೆ ಎಕ್ಸಾಂಪಲ್ ಎಫಿಷಿಯನ್ಸಿ ರೈಸ್ ಮಾಡಿ 100 kg ಹೋಗೋ ಕಡೆಗೆ ಬರೀ 60 kg ಸಾಕಾಗಬಹುದು. ಅಷ್ಟು ಉಳಿಸಿ. ಥ್ರೂ ನೀಡ್ ಬೇಸ್ಡ್ ಯೂಸ್ ರಾದರ್ ದನ್ ದ ಬ್ರಾಡ್ಕಾಸ್ಟಿಂಗ್ ಫರ್ಟಿಲೈಸರ್ ಅದನ್ನ ಹೇಳ್ತಿರೋದು. ಸುಮ್ನೆ ಸ್ಪ್ರೆಡ್ ಹೋಗ್ತಾರೆ, ನೋಡಿದಿರಾ? The recently developed nano urea, ನೋಡಿ nano urea by IFCO shows promising results in reducing the use of urea. Such products need to be promoted. ಗೊತ್ತಾಯ್ತಾ? ಸೊ ನ್ಯಾನೋ ಯೂರಿಯಾ ಕೇಳ್ತಾನೆ ಕ್ವಶನ್, ಅಥವಾ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕು. ನ್ಯಾನೋ ಯೂರಿಯಾ ಅಂದ್ರೆ ಅದು ಸಾಧ್ಯವಾದಷ್ಟು ಡೈರೆಕ್ಟ್ ಆಗಿ ಕ್ರಾಪ್ ಗೆನೆ ಹೆಲ್ಪ್ ಆಗೋ ತರ, ಅಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳೋ ತರ ಮಾಡೋಂಥದ್ದು.